ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಯಾರ ನಿರೀಕ್ಷೆಯನ್ನು ಸಹ ಸುಳ್ಳು ಮಾಡಲಿಲ್ಲ. ಚುನಾವಣೆ ಮುಗಿದ ತಕ್ಷಣ ಎರಡು ಕೆಲಸ ಗ್ಯಾರಂಟಿ ಮಾಡ್ತಾರೆ ಅನ್ನೋದು ಎಲ್ಲರ ನಂಬಿಕೆಯಾಗಿತ್ತು. ಒಂದು, ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಗ್ಯಾಸು, CNG ಎಲ್ಲದರ ಬೆಲೆ ಏರಿಕೆ ಮಾಡ್ತಾರೆ. ಅದರ ಜೊತೆಗೆ ಪಾಪ ಬಿಸಿಲು ಜಾಸ್ತಿ, ಸಿಕ್ಕಾಪಟ್ಟೆ ಓಡಾಡಿದ್ದಾರೆ, ಚುನಾವಣಾ ಪ್ರಚಾರದಲ್ಲಿ ದಣಿದಿದ್ದಾರೆ, ರೆಸ್ಟ್ ಬೇಕಲ್ಲ. ಒಳ್ಳೆ ವಾತಾವರಣ ಇರೋ ದೇಶದ ಕಡೆ ಹೋಗ್ಬೇಕಲ್ವಾ, ಅಲ್ಲೊಂಚೂರು ಓಡಾಡ್ಕೊಂಡು ಆರಾಮಾಗಿ ಶೋಕಿ ಮಾಡ್ಕೊಂಡು ಬರ್ಬೇಕಲ್ವಾ. ಸೊ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅನ್ನೋದು ಸಹ ಆ ಎರಡು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ದೇಶದ ಜನತೆ. ಅದಕ್ಕೆ ತಕ್ಕ ಹಾಗೆ, ಜನರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ನಿನ್ನೆ ರಾತ್ರಿ ಇವತ್ತಿನಿಂದ ಆರಂಭ ಆಗುವ ರೀತಿಯಲ್ಲಿ ಏರಿಕೆ ಮಾಡಿ ಸೈಲೆಂಟ್ ಆಗಿ ಫ್ಲೈಟ್ ಹತ್ತಿ 5 ದೇಶಗಳು, ಅದರಲ್ಲಿ 4 ಯುರೋಪಿಯನ್ ದೇಶಗಳು, ತಣ್ಣಗಿರುವಂತಹ ದೇಶಗಳಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿಗೆ ಚುನಾವಣೆ ಮುಗಿದ ತಕ್ಷಣನೇ ಮೋದಿ ವಸೂಲಿ ಒಂದು ಕಡೆ ಶುರುವಾಯಿತು. ಆರಾಮಾಗಿ ಅವ್ರ ಕೆಲಸ ಅವ್ರಿಗೂ ಸಹ ಆಗ್ತಾ ಇದೆ. ಟ್ರಿಪ್ಪು, ಶೋಕಿ ಎಲ್ಲ ಚೆನ್ನಾಗಿ ಆಗ್ತಿದೆ. ಸೊ ಅದರ ಬಗ್ಗೆ ನಾವು ಹೇಗೆ ಅದನ್ನ ನೋಡಬೇಕು, ಈ ದೇಶದ ಪ್ರಜೆಗಳಾಗಿ ಇಂತಹ ಪ್ರಧಾನಿಯನ್ನ ಹೊಂದಿರುವಂತಹ ನಾವು ಈ ಸಂದರ್ಭದಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನ ನನ್ನ ವಿಶ್ಲೇಷಣೆಯಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಮೊದಲೇ ಹೇಳಿದ್ದೆ, ಇದು ಗ್ಯಾರಂಟಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ, ಪ್ಲಸ್ ಫಾರಿನ್ ಟ್ರಿಪ್ ಹೊಡಿತಾರೆ ಸಾಹೇಬರು ಅಂತ. ಅದೇ ರೀತಿಯಾಗಿದೆ. ನಿನ್ನೆ ರಾತ್ರಿ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿಗಳ ಏರಿಕೆ, CNG ಮೇಲೆ 2 ರೂಪಾಯಿ ಏರಿಕೆ. ಆ ಮೂಲಕ ಜನರಿಗೆ ಒಂದು ಏರಿಕೆಯ ಬರೆ ಎಳೆದ್ರು. ಆ ಬರೆ ಎಳೆಯೋದನ್ನ ದೇಶಭಕ್ತಿಗೆ ಲಿಂಕ್ ಮಾಡೋದಕ್ಕೆ ಒಂದು ಪೀಠಿಕೆಯನ್ನ ಮೊನ್ನೆನೆ ಹಾಕೊಂಡ್ರು. ಮೊನ್ನೆ 2-3 ದಿನಗಳ ಹಿಂದೆನೆ ಶುರು ಹಚ್ಕೊಂಡ್ರು. ಏನಂದ್ರೆ, ದೇಶಕ್ಕಾಗಿ ನೀವೆಲ್ಲ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರಬೇಕು. ಕೋವಿಡ್ ಸಂದರ್ಭದಲ್ಲಿ ನೀವೆಲ್ಲ ಹೇಗೆ ನಡ್ಕೊಂಡ್ರೋ ಅದೇ ರೀತಿ ಈಗಲೂ ಸಹ ನಡೆದುಕೊಳ್ಳಬೇಕು, ಅದೇ ದೇಶಭಕ್ತಿ ಅಂತ ಹೇಳಿ 7 ಅಂಶಗಳ ಸಲಹೆ ರೂಪದಲ್ಲಿ ಒಂದಷ್ಟು ಪುಕ್ಸಟ್ಟೆ ಜ್ಞಾನವನ್ನು ಕೊಟ್ಟರು. ನಾನು ಅವುಗಳನ್ನ ಮನೆಹಾಳು ಐಡಿಯಾಗಳು, ಮನೆಹಾಳು ಸಲಹೆಗಳು ಅಂತ ಅವತ್ತೇ ವಿಡಿಯೋ ಮಾಡಿ ಹೇಳಿದ್ದೆ, ಆ 7 ಅಂಶಗಳ ವಿಚಾರವಾಗಿ. ಸೊ ಅವುಗಳಲ್ಲಿ ಮುಖ್ಯವಾದಂತಹ ವಿಚಾರಗಳೇನಿತ್ತು, ಪೆಟ್ರೋಲ್ ಡೀಸೆಲ್ ಉಳಿಸಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಅಡಿಗೆ ಎಣ್ಣೆ ಕಡಿಮೆ ಬಳಸಿ, ವಿದೇಶ ಪ್ರವಾಸಕ್ಕೆ ಹೋಗಲೇಬೇಡಿ. ಅದರಿಂದ ಭಾರತದ ಏನು ಫಾರಿನ್ ರಿಸರ್ವ್ಸ್ ಇದೆಯಲ್ಲ, ಡಾಲರ್ ಇದೆಯಲ್ಲ, ಅದರ ಮೇಲೆ ಒತ್ತಡ ಬೀಳುತ್ತೆ, ಭಾರತದ ರೂಪಾಯಿ ಕುಸಿಯುತ್ತೆ, ಡಾಲರ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಎಕಾನಮಿಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಆ ಮೂಲಕ ದೇಶಕ್ಕೆ ಸಂಕಷ್ಟ ಬರುತ್ತೆ. ಅದನ್ನೆಲ್ಲ ನೀವು ತಡಿಬೇಕು. ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಕಾರ್ ಬಿಡಿ, ಟ್ರೈನಲ್ಲಿ ಓಡಾಡಿ ಎಲ್ಲ ಹೇಳಿದ್ರು. ಹೇಳಿ ಮುಗಿಸ್ಲಿಲ್ಲ. ಇನ್ನು ಸುದ್ದಿ ಆಗ್ತಾನೆ ಫ್ಲಾಶ್ ನ್ಯೂಸ್ ಅಲ್ಲಿ ಬರ್ತಿತ್ತು. ಅಷ್ಟು ಬೇಗ ಗುಜರಾತ್ ಅಲ್ಲಿ ಇದ್ರು, ರೋಡ್ ಶೋ ಮಾಡ್ತಾ ಇದ್ರು 100 ಗಾಡಿ ಹಾಕೊಂಡು. ಜನ ಸರಿಯಾಗಿ ಉಗಿದ್ರು. ಜನ ಉಗಿದ ತಕ್ಷಣನೇ ಜನರಿಗೆ ಮರಳು ಮಾಡೋದಕ್ಕೆ ಏನಾದ್ರು ಮಾಡ್ಬೇಕಲ್ಲ. ಮೋದಿ ಅದರಲ್ಲೇ ತಾನೇ ಫೇಮಸ್. ಏನಾದ್ರು ಮಾಡಿ ಎಡವಟ್ಟಾದ ತಕ್ಷಣನೇ ಹಂಗೆ ತಿರುಗಿಸ್ಬಿಡೋದು. ಮಾರನೇ ದಿನ ಬೆಂಗಾವಲು ಪಡೆನೇ ಇಲ್ಲ, ಬರೀ 2 ಕಾರಲ್ಲಿ ಮೋದಿ ಓಡಾಡ್ತಿದ್ದಾರೆ ಅಂತ ಒಂದು ಬಿಲ್ಡಪ್ ವಿಡಿಯೋ ಅಂತ ಹಾಕಿದ್ರು. ದಿನ ಹೀಗೆ ಓಡಾಡ್ತಾರ, ಇನ್ಮೇಲೆ ಹಿಂಗೆ ಓಡಾಡ್ತಾರ, ಅದೆಲ್ಲ ಏನಿಲ್ಲ. ಆ ಕ್ಷಣಕ್ಕೆ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಅದನ್ನ ಮಹಾಪ್ರಸಾದ ಅಂತ ಪ್ರಸಾದ. ಮೋದಿ ನೋಡ್ರಿ 2 ಗಾಡಿ ಕಣ್ರಿ, ಬೆಂಗಾವಲೇ ಇಲ್ಲ. ಅದಕ್ಕೆ ನನ್ನಂತವ್ರು ಪ್ರಶ್ನೆ ಮಾಡಿದ್ರು, ನಾನು ಪ್ರಶ್ನೆ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. 2 ಗಾಡಿ ಸಾಕು ಅನ್ನೋದಾದ್ರೆ ಇಷ್ಟು ವರ್ಷ ಯಾಕೆ ಅಷ್ಟೊಂದು ಗಾಡಿ ಬಳಸಿದ್ದು ಅಂತ. ಹಾಗೆ ಕೇಳೋದು ದೇಶದ್ರೋಹ ಅಂತೆ ಹಾಗೆ ಕೇಳೋದು. ಇವತ್ತು ಬಳಸಬಹುದಾದ್ರೆ ಈ ಹಿಂದೆ ಯಾಕೆ ಬಳಸಿಲ್ಲ ಅಂತ ಕೇಳೋದು ದೇಶದ್ರೋಹ ಅಂತೆ. ಹಾಳಾಗೋಗ್ಲಿ ಬಿಡಿ, ಸಗಣಿ ಭಕ್ತರ ಬಹಳಷ್ಟೇನೆ. ಸೊ ಆ ಒಂದು ಡ್ರಾಮಾ ಮಾಡಿದ್ರು. ಅಷ್ಟೊತ್ತಿಗೆನೆ ಅದೊಂದು ಪೀಠಿಕೆ ಆಗಿತ್ತಲ್ಲ, ಸಂಕಷ್ಟದಲ್ಲಿದೆ, ಯುದ್ಧ ನಡೀತಿದೆ, ಹಾಗಿದೆ ಹೀಗಿದೆ ಅಂತ. ಆಮೇಲೆ ಗೋಧಿ ಮಾಧ್ಯಮಗಳಿಗೆ ಸುಪಾರಿ ಕೊಟ್ರು. ಗೋಧಿ ಮಾಧ್ಯಮಗಳು ಪುಂಖಾನುಪುಂಖವಾಗಿ ಪುಂಗೋದಕ್ಕೆ ಶುರು ಮಾಡಿದ್ರು. ಚಿನ್ನ ಯಾಕೆ ಖರೀದಿ ಮಾಡಬಾರ್ದು, ಇದು ಯಾಕೆ ಮಾಸ್ಟರ್ ಸ್ಟ್ರೋಕ್, ಅವನ ಅಯೋಗ್ಯ ಇದನ್ನಲ್ಲ, ರುದ್ರಮೂರ್ತಿ ಅನ್ನುವಂಥವನು, ಅವನೇ ಆರ್ಥಿಕ ತಜ್ಞ, ಅವನೇ 2,000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂತ ಅವತ್ತು ಚಿಪ್ರಂಗನ್ ಜೊತೆ ಕೂತ್ಕೊಂಡು ಇಡೀ ದೇಶಕ್ಕೆ ಅಥವಾ ಅಟ್ಲೀಸ್ಟ್ ಕನ್ನಡಿಗರಿಗೆ ನಾಮ ಹಾಕಿದ್ದು ಸುಳ್ಳು ಹೇಳಿದ್ದು.
ಆ ರುದ್ರಮೂರ್ತಿ ಅನ್ನುವಂಥವನು ಹೊಸ ಕತೆ ಶುರು ಮಾಡ್ಕೊಂಡ. ಈ 7 ಅಂಶಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ, ಮೋದಿ ಹೇಳಿದ ಸಲಹೆಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಮ್ಮ ದೇಶ ಎಕ್ಕುಟ್ಟೋಗುತ್ತೆ ಅನ್ಬಿಟ್ಟ. ಎಕ್ಕುಟ್ಟೋಗುತ್ತಂತೆ, ನಾಶ ಆಗ್ಬಿಡುತ್ತಂತೆ. 2,000 ರೂಪಾಯಿ ನೋಟಲ್ಲಿ ಚಿಪ್ಪು ಕಂಡಿಡ್ದವನು ಹೇಳುವಂತಹ ಮಾತುಗಳಿದು. ಅಂತಹ ಹಲ್ಕಟ್ಟನ್ನ ಯಾರು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸಿದ್ರು, ಅಂತಹ ಹಲ್ಕಟ್ಟನ್ನ ಈ ಮಾಧ್ಯಮಗಳು ಕರ್ಕೊಂಡು ಬಂದು ಕೂರಿಸ್ಕೊಂಡು ಮತ್ತೆ ಅವನನ್ನ ಸಲಹೆ ಕೇಳ್ತಾರೆ ಅಂದ್ರೆ ಇವರ ಮನಸ್ಥಿತಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕು ತಾನೆ. ಇವ್ರ ಮನಸ್ಥಿತಿ ಏನು ಅಂದ್ರೆ, ಎಂಜಲು ಮಾಧ್ಯಮಗಳು ನಾವು, ಬಿಜೆಪಿ ಬೂಟ್ ನೆಕ್ಕೋ ಮಾಧ್ಯಮಗಳು, RSS ಗುಲಾಮ ಮಾಧ್ಯಮಗಳು, ಮೋದಿ ಗುಲಾಮ ಮಾಧ್ಯಮಗಳು. ಹಾಗಾಗಿ ಇಂಥವ್ರನ್ನೇ ಕರ್ಕೊಂಡು ಬಂದು ಮತ್ತೆ ಮತ್ತೆ ಸುಳ್ಳು ಹೇಳಿಸ್ತೀವಿ ಅಂತ, ಮತ್ತೆ ಸುಳ್ಳು. ಸೊ ಜನರನ್ನು ಮಾನಸಿಕವಾಗಿ ಸಿದ್ಧ ಮಾಡಿದ್ರು. ಬೆಲೆ ಏರಿಕೆ ಅನ್ನೋದು ದೇಶ ಪ್ರೇಮ, ಬೆಲೆ ಏರಿಕೆಗೆ ಸಿದ್ಧವಾಗಿರ್ಬೇಕು, ದೇಶಕ್ಕಾಗಿ ತ್ಯಾಗ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ಅಲ್ಲಿಗೆ ನಿನ್ನೆ ಸುವರ್ಣಾವಕಾಶ ಮೋದಿಯವರಿಗೆ. ಒಂದು ಫಾರಿನ್ ಟ್ರಿಪ್ಗೆ ಹೋಗೋ ಖುಷಿ, ಮತ್ತೆ ಫಾರಿನ್ ಟ್ರಿಪ್ ತುಂಬಾ ದಿನ ಆದ್ಮೇಲೆ. ಹಳಾದ ಎಲೆಕ್ಷನ್ಗಳು ಬಂದು ಹೋಗೋಕ್ಕಾಗಿರ್ಲಿಲ್ಲ. ಇಲ್ಲೆಂತ ಬಿಸಿಲಿದೆ, ಯಾಕಿರ್ಬೇಕು ನಾನಿಲ್ಲಿ, ಆರಾಮಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗಿ ತಣ್ಣಗೆ ಓಡಾಡ್ಕೊಂಡು ಬರ್ಬೋದು ಅಂತ ಹತ್ತಿದ್ರು. ಫ್ಲೈಟ್ ಹತ್ತೋದಕ್ಕೆ ಮೊದಲೇ ಬೆಲೆ ಏರಿಕೆ ಮಾಡಿಬಿಟ್ರಪ್ಪ, ಎಲ್ಲ ತಯಾರಿ ಆಗಿದೆ, ನಾನು ಭಾಷಣ ಬಿಗಿದಿದ್ದೀನಿ, ಮಾಧ್ಯಮದವರು ತಲೆ ಚೆನ್ನಾಗಿ ಕೆಡಿಸಿಟ್ಟಿದ್ದಾರೆ ಜನರದು, ಹಾಕ್ರಿ ಬೆಲೆ. ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ, CNG ಮೇಲೆ 2 ರೂಪಾಯಿ. ಗ್ಯಾಸದು ಅಂದ್ರು, ಗ್ಯಾಸದು ಬೇಡ, ಒಟ್ಟಿಗೆ ಕೊಟ್ಬಿಟ್ರೆ ನಾನು ಫ್ಲೈಟಲ್ಲಿ ಇದ್ದಾಗಲೇ ಶಾಪ ಹಾಕ್ಬಿಡ್ತಾರೆ ಜನ, ಸ್ವಲ್ಪ ತಡ್ಕೊಳ್ಳಿ, ನನ್ನ ಟ್ರಿಪ್ಪಿಂದ ಬಂದ ಮೇಲೆ ಗ್ಯಾಸ್ಗೂ ಒಂದು ಗತಿ ಕಾಣಿಸೋಣ, ಹೆಂಗೋ ಕಮರ್ಷಿಯಲ್ ಗ್ಯಾಸ್ ಮೇಲೆ 1,000 ರೂಪಾಯಿ ಒಂದೇ ಸಲ ಏರಿಸ್ಬಿಟ್ಟಿದೀವಲ್ಲ, ಡೊಮೆಸ್ಟಿಕ್ ಗ್ಯಾಸ್ಗೂ ಏರ್ಸೋಣ ಸ್ವಲ್ಪ. ಒಟ್ಟಿಗೆ ಹೊಡೆತ ಬಿದ್ದರೆ ಜನ ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಜನರ ಯೋಚನೆನ ಮಾಡಕ್ ಬಿಡಬಾರ್ದು. ಅವ್ರನ್ನ ಯಾವಾಗ್ಲೂ ನಾವು ಈ ಹಿಂದುತ್ವ, ದೇಶಭಕ್ತಿ, ಪಾಕಿಸ್ತಾನ, ಹಸು ಇಂಥದ್ರಲ್ಲೇ ಮುಳುಗಿಸಿಟ್ಟಿರ್ಬೇಕು. ನಿಮ್ಗೆ ಅರ್ಥ ಆಗಲ್ಲ. ಗ್ಯಾಸ್ ಈಗ ಮುಟ್ಬೇಡಿ ಅಂತ ಅಂದ್ಬಿಟ್ಟು ಸಾಹೇಬರು ಪುರ್ರ್ ಅಂತ 8,000 ಕೋಟಿ ರೂಪಾಯಿ ವಿಮಾನದಲ್ಲಿ ಹಾರ್ಬಿಟ್ರು. ಸಾಮಾನ್ಯ ಜನಕ್ಕೆ ಕಾರು ಬಳಸಬೇಡಿ, 2 ವೀಲರ್ ಬಳಸಬೇಡಿ, ಪೆಟ್ರೋಲ್ ಉಳಿಸಿ, ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಟ್ರೈನಲ್ಲಿ ಓಡಾಡಿ ಅಂತ ಪುಕ್ಸಟ್ಟೆ ಭಾಷಣ ಬಿಗಿದು, ಇವ್ರು ಮಾತ್ರ 8,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಫ್ಲೈಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಫ್ಯೂಯಲ್ ಜೆಟ್ ಹಾಕೊಂಡು ಹೊರಟ್ರು. ಕೋಟ್ಯಾಂತರ ರೂಪಾಯಿ ಫ್ಯೂಯಲ್ ಜೆಟ್ ಹಾಕೊಂಡು ಹೊರಟ್ರು. ಸೊ ಎಲ್ಲೆಲ್ಲಿಗೆ ಹೋದ್ರು ಸಾಹೇಬರು ಮೊದಲಿಗೆ UAE, ಅಲ್ಲಿಂದ ನೆದರ್ಲ್ಯಾಂಡ್ಗೆ ಹೋಗ್ತಾರೆ, ಸ್ವೀಡನ್ಗೆ ಹೋಗ್ತಾರೆ, ನಾರ್ವೆಗೆ ಹೋಗ್ತಾರೆ, ಕೊನೆಗೆ ಇಟಲಿಗೂ ಹೋಗ್ತಾರೆ. ಇಟಲಿಗೂ ಅಂಧಭಕ್ತರಿಗೂ ಎಂತಹ ಅವಿನಾಭಾವ ಸಂಬಂಧ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೂ ಇಟಲಿಗೂ ಹೋಗ್ತಾರೆ. ಸೊ ಇದಿಷ್ಟು 5 ದೇಶಗಳು, ಅದರಲ್ಲಿ 4 ದೇಶಗಳು ಯುರೋಪ್ನಲ್ಲಿರುವಂತಹ ತಣ್ಣಗಿರೋ ದೇಶಗಳು. ಈ ಸಮಯದಲ್ಲಿ ಇಲ್ಲಿ ಹೆಂಗೆ ಬಿಸಿಲು ಜಾಸ್ತಿ ಇದೆಯೋ ಅಲ್ಲಿ ತಂಪು ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿರಬಹುದು ಅಲ್ಲಿ. ಸೊ UAE ಹೋಗೇ ಬಿಟ್ರು. ಹೋಗಿ ಕಳೆದ ಬಾರಿ ಇಸ್ರೇಲ್ಗೆ ಹೋದ ತಕ್ಷಣ ಒಂದು ಡೈಲಾಗ್ ಹೊಡೆದ್ರಲ್ಲ, ಫಾದರ್ಲ್ಯಾಂಡ್ ಇದು, ಫಾದರ್ಲ್ಯಾಂಡ್. UAE ಹೋಗಿ ಆ ಶೇಖನ್ನ ತಪ್ಕೊಂಡು ಫುಲ್ ಪ್ರೀತಿ ತೋರಿಸ್ಬಿಟ್ಟು, ಇದು ನನ್ನ ಎರಡನೇ ಮನೆ ಅಂತ. ಇಲ್ಲಿ ನೋಡಿದ್ರೆ ಮೋದಿ ಭಕ್ತರು ಮಸೀದಿಗಳ ಮುಂದೆ ಕುಣಿತ ಕೂತವ್ರೆ. ಮಸೀದಿಗಳು ಕಲ್ಲೊಡಿಯೋದು, ಮಸಿ ಬಳಿಯೋದು, ಏನೇನೋ ಮಾಡ್ಕೊಂಡು ಕೂತವ್ರೆ. ಅದರಲ್ಲೂ ವೆಸ್ಟ್ ಬೆಂಗಾಲ್ನಲ್ಲಿ ಅವ್ರು ಮಾಡ್ತಿರುವಂತಹ ಅಸಹ್ಯ ನೋಡಕ್ಕಾಗಲ್ಲ. ಬಟ್ ಮೋದಿಗೆ UAE ಎರಡನೇ ಮನೆ ಅಂತೆ, ಎರಡನೇ ಮನೆ. ಏನ್ ಬೇಕಾದ್ರೂ ಹೇಳ್ಬೋದು. ಅದೇ ಮಾತನ್ನ UAE ನನ್ನ ಎರಡನೇ ಮನೆ ಅಂತ ರಾಹುಲ್ ಗಾಂಧಿನೋ, ಕೇಜ್ರಿವಾಲೋ, ಸ್ಟಾಲಿನ್ ಮಗನೋ, ಉದಯನಿಧಿ ಸ್ಟಾಲಿನೋ, ಇನ್ಯಾರೋ BJP ಏತರರು ಹೇಳ್ಬಿಟ್ಟಿದ್ರೆ ದೇಶದ್ರೋಹಿಗಳು ಇವ್ರನ್ನ ಇಂಡಿಯಾಗೆ ವಾಪಸ್ ಬರಕ್ ಬಿಡ್ಲೇಬಾರ್ದು ಅಂದಿರೋರು. ಬಟ್ ಮೋದಿ UAE ಎರಡನೇ ಮನೆ ಅಂದ್ರೆ ನೋ ಪ್ರಾಬ್ಲಮ್. RSS ಅನ್ನೋ ಹೊಸಬಾಳೆ ಅವಯ್ಯ ಪಾಕಿಸ್ತಾನದ ಜೊತೆ ಮಾತುಕತೆಗೆ ನಾವು ಯಾವಾಗ್ಲೂ ಸಿದ್ಧವಾಗಿರ್ಬೇಕು, ನಾವೆಲ್ಲ ಒಟ್ಟಿಗೆ ಇದ್ದವರು ಅಂತ ಹೇಳಿದ್ರೆ ಅದೇನು ಯಾರಿಗೂ ಸಮಸ್ಯೆ ಅಲ್ಲ. ಅದೇ ಮಾತು ನಾನು ನೀವು ವಿಪಕ್ಷಗಳಲ್ಲಿ ಯಾರಾದ್ರೂ ಹೇಳ್ಬಿಟ್ರೆ ಪಾಕಿಸ್ತಾನದ ಜೊತೆ ನಾವು ಮಾತುಕತೆಗೆ ಸಿದ್ಧವಾಗಿರ್ಬೇಕು, ಮಾತುಕತೆ ನಡೆಸಬೇಕು ಅಂತ, ಓ ದೇಶದ್ರೋಹಿಗಳು ಇವರು, ದೇಶದಲ್ಲಿ ಇರೋದಕ್ಕೆ ಬಿಡ್ಲೇಬಾರ್ದು, ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ಬೇಕು ಇವ್ರನ್ನ. ಏನು ಇವ್ರ ಅಪ್ಪನ ಮನೆ ಆಸ್ತಿ ಪಾಕಿಸ್ತಾನದಲ್ಲಿ ಐತೆ, ನಾವು ಹೋಗಿದ ತಕ್ಷಣ ಅಲ್ಲಿ ಮನೆ ರೆಡಿ ಇರುತ್ತೆ, ಫಾರ್ಮ್ ಹೌಸ್ ಇರುತ್ತೆ. ಎಂಥ ನೀಚತನ ನೋಡ್ರಿ ಇವರು, ನೀಚತನ. UPA ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆದ್ರೆ
ಅದು ಯು ಪಿ ಎದ ವೈಫಲ್ಯ. ಡಾಲರ್ ಕುಸಿತ ಕಂಡ್ರೆ ಯು ಪಿ ಎದ ವೈಫಲ್ಯ. ಡಾಲರ್ ಕುಸಿತ ಆಗೋದು, ದೇಶದ ಮಾನ ಕುಸಿತ ಆಗೋದು ಒಂದೇ ಅಂದಿದ್ರು ಮೋದಿ. ಯಾವಾಗ? 60 ರೂಪಾಯಿ ಡಾಲರ್ ಇರ್ಬೇಕಾದ್ರೆ. ಈಗ 96 ರೂಪಾಯಿ ಆಗಿದೆ. ಆದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾರಂತ ಬೆಳವಣಿಗೆ. ಯುದ್ಧದ ಕಾರಣಕ್ಕೆ ಆಗ್ತಿರೋದು. ನಾವು ಅದಕ್ಕೆ ಏನು ಮಾಡಕ್ಕಾಗಲ್ಲ. ಓಕೆ, ಆಗತ್ತೆ. ಎಲ್ಲರೂ ಸಹಿಸ್ಕೋಬೇಕು. ಇದನ್ನ ಏನಂತ ಕರೀತೀರಿ? ಎಷ್ಟು ನೀಚತನ ಇವ್ರದ್ದು, ಇವ್ರ ಬಾಳು, ಇವರ ಬದುಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಏನೋ ಇವತ್ತಿಂದ ಚುನಾವಣೆಗಳು ಮುಗಿದ ತಕ್ಷಣನೇ ಮೋದಿ ಅವರ ವಸೂಲಿ ಶುರುವಾಗಿದೆ. ಪೆಟ್ರೋಲ್, ಡೀಸೆಲ್, CNG ರೇಟ್ ಜಾಸ್ತಿ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಅಂತೂ ಒಂದು ವಾರದ ಹಿಂದೆನೆ ಮಾಡಾಗಿದೆ. ಡೊಮೆಸ್ಟಿಕ್ ಗ್ಯಾಸ್ ಸ್ವಲ್ಪ ನಿಮಗೆ ಗ್ಯಾಪ್ ಕೊಟ್ಟಿದ್ದಾರೆ. ಒಂದೇ ಸಲ ಮಾಡಿದ್ರೆ ಶಾಪ ಹಾಕ್ಬಿಡ್ತೀರಿ ಅಂತ. ಇನ್ನು ಇದ್ರ ಜೊತೆಗೆ ಸಾಹೇಬರು ನೆಮ್ಮದಿಯಾಗಿ ಇಲ್ಲಿ ನೀವು ಬೆಲೆ ಏರಿಕೆಯಲ್ಲಿ ಕುದೀತಾ ಇರ್ರಿ, ಏನಾದ್ರೂ ಹಾಳಾಗೋಗ್ರಿ, ನನಗೇನು ಅಂತ ನೆಮ್ಮದಿಯಾಗಿ ಟ್ರಿಪ್ ಹೋಗಿದ್ದಾರೆ. 5 ದೇಶಗಳ ಟ್ರಿಪ್. ವಾಪಸ್ ಬರ್ಬೇಕಾದ್ರೆ ಯಾವ್ಯಾವ ತಲೆಯಲ್ಲಿ ಏನೇನು ಇಟ್ಕೊಂಡು ಬರ್ತಾರೋ, ಬಂದ ತಕ್ಷಣ ಇನ್ನು ಏನೇನು ತಲೆ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನಸಾಮಾನ್ಯರಂತೂ ಸಿದ್ಧವಾಗಿರಿ. ಇನ್ನೂ 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 ಸಿಕ್ಕಾಪಟ್ಟೆ ಬರ್ತವೆ. ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.